ಹಾಲು 241 ರೂಪಾಯಿ. 1 2 ಕರೆಂಟು, ವಾಟರು, ಗ್ರೀಸ್ ಆಫೀಸ್ ಕ್ಲೀನಿಂಗು. ಏನಪ್ಪ ಶಾನ್ ಬೋಕೆ ಶುರು ಮಾಡ್ಕೊಂತಿದ್ಯಾ? ಸಾರಿ, ಇವಳು ನನ್ನ ಫಸ್ಟ್ ವೈಫ್ ಲಲಿತಾ ಅಂತ. ಹಾಗಾದ್ರೆ ನಿಮ್ಗೆ ಸೆಕೆಂಡ್ ಸೆಟಪ್ ಅವರ? ಇಲ್ಲಪ್ಪ, ಫಸ್ಟ್ ಲಾಸ್ಟ್ ಎರಡು ಇವಳೆ. ಇವ್ ನನ್ನ ಸ್ನೇಹಿತ ಸುಧಾಮ ಅಂತ. ನಿಮ್ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ. ಏನೋ ಬಡವ, ಸೋಫಾ ಸೆಟ್ ಅವು ಇಲ್ಲ, ಕೆಳಗೆ ದಬಾಯಿಸ್ಬಿಡಿ. ಅದಕ್ಕೇನೆಯಾ? ಏನಿದೆಲ್ಲ? ಅದು ಮೊದಲೇ ನನಗೊಂದು ಅಭ್ಯಾಸ ಇದೆ. ನಾನು ಏನ್ ಖರ್ಚು ಮಾಡಿದ್ರು ಅದನ್ನೆಲ್ಲ ಬರೆದಿಟ್ಬಿಡ್ತೀನಿ. ನನಗೆ ಸಂಬಳ ಬಂದಿದ ತಕ್ಷಣ ಆ ಖರ್ಚುಗಳನ್ನೆಲ್ಲ ಕವರ್ ಅಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ನಾನು ಬರೀ ಮಾತಾಡ್ತಾನೆ ಇದ್ದೀನಿ, ಕುಡಿಯೋಕೆ ಒಂಚೂರು ಟೀ ತಂದ್ಬಿಡ್ತೀನಿ. ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಲೆಕ್ಕ ಇಟ್ಟಿದ್ದಾರೆ. ನೀವು ಇದ್ದೀರಾ ಪ್ಲೇವಿನ್ನು ಲೋಟು ಅಂತ ಲೆಕ್ಕನೇ ಇಡೋದಿಲ್ಲ. ಆ ದೇವ್ರ ಅದ್ ಯಾವಾಗ ಬುದ್ಧಿ ಕೊಡ್ತಾನೋ ನಿಮ್ಗೆ. ನೋಡ್ತಾ ಇದ್ರೆ ನನ್ಗೊಂದಿನ ಲಾಟ್ರಿ ಹೊಡೆದೇ ಹೊಡೆಯುತ್ತೆ. ಹೊಡೆಯುತ್ತೆ. ನಿಮ್ದು ತಿರ್ಕನ್ ಕನ್ಸು. ನಾನ್ ಕೆಲ್ಸ ಮಾಡ್ತಾ ಇರೋದಿಕ್ಕೆ ಸಂಸಾರ ನಡೀತಾ ಇದೆ. ಇಲ್ಲ ಅಂದಿದ್ರೆ ಚಿಪ್ಪು. ನನಗ್ ಮಕ್ಕುಗೆ ಇದ್ದೇ ಇರುತ್ತೆ. ಇವಾಗ ಬಂದ್ ಕೆಲ್ಸ ನೋಡ್ತೀರಾ? ಈಗೇನು ನಾನ್ ಶುರು ಮಾಡ್ಲಾ, ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ರೆಡಿ? ದಯಮಾಡಿ ಕ್ಷಮಿಸಿ, ನಮ್ಮನೇಲಿ ಜಡೆಗಳಿಲ್ಲ, ನಮ್ದೇ ಸೆಲ್ಫ್ ಸರ್ವಿಸ್. ಚೆನ್ನಾಗಿದೆ. ಇಷ್ಟು ಬೇಗ ಮಾಡ್ಬಿಟ್ರಾ? ಎಷ್ಟು ಬೇಗ ಎಲ್ಲಿ ಮಾಡಕ್ಕಾಗತ್ತೆ? ಬೆಳಗ್ಗೆನೆ ಪ್ರಿಪೇರ್ ಮಾಡಿ ಪ್ಲಾಸ್ಕಲ್ ಫಿಲ್ ಮಾಡ್ಬಿಡ್ತೀವಿ. ಅಂದಂಗೆ ಬಂದ್ ವಿಚಾರ. ಅದೇ ಬಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ ನೋಡು. ನಾನು ಹೆಂಡತಿಗಳಲ್ಲ ಗುರುವೆ, ಅವಳು ಎಲ್ಲಾ ತರ ಬಿಸ್ನೆಸ್ ನಡೆಸ್ತಾಳೆ. ಅಂದ್ರೆ LIC ಏಜೆಂಟ್ ಆಗಿದ್ದಾಳೆ, ಒಂದೆರಡು ಕಂಪ್ನಿ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾಳೆ. ಈ ಮಿಕ್ಸಿ ಗ್ರೈಂಡ್ ಇಂದ ಹಿಡಿದು ಚೀಟಿವರೆಗೂ ಎಲ್ಲಾ ತರ ಬಿಸ್ನೆಸ್ ನಡೆಯುತ್ತೆ. ಮುಖ್ಯವಾಗಿ ಅವಳೊಬ್ಳು ಅನ್ವೇಷಕಿ. ಅಂದ್ರೆ ಡಿಟೆಕ್ಟಿವ್? ಅಯ್ಯೋ, ಡಿಟೆಕ್ಟಿವ್ ಅಂತಾನೆ ಅನ್ಕೋ. ಹುಡುಗನ್ಗೆ ಹುಡುಗಿ ಹುಡ್ಕೋದು, ಹುಡುಗಿಗೆ ಹುಡುಗನ್ ಹುಡ್ಕೋದು. ನೀನು ಬ್ಯಾಚ್ಲರ್ ಅಲ್ವಾ, ನೀನ್ ಕಷ್ಟ ನೋಡ್ಲಾರ್ದೆ ನಿನ್ಗೊಂದು ಹುಡುಗಿ ಹುಡ್ಕೋಣ ಅಂತ ಕರ್ಕೊಂಬಂದೆ. ನನಗೇನು ಅರ್ಜೆಂಟ್ ಅಲ್ಲಿ ಮದುವೆ ಆಗ್ಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ. ಇಷ್ಟು ವಯಸ್ಸಾಗಿದೆ, ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿರಲ್ಲ, ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀರಾ? ಹೌದು ಕಣಯ್ಯ, ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅಯ್ಯಯ್ಯ, ನೀವು ಗಂಡ ಹೆಂಡತಿ ಮಾತಾಡೋದು ನೋಡಿದ್ರೆ ನಾನು ರಿಟೈರ್ಡ್ ಕುದುರೆ ಮಾಡ್ಕೊಂಡ್ಬಿಟ್ಟಿದ್ರಿ. ನೋಡಿ, ನಾನೇನಾದ್ರೂ ಮದುವೆ ವಿಚಾರ ಮಾತಾಡ್ಬೇಕು ಅಂದ್ರೆ ಅದು ನಮ್ ಚಿಕ್ಕಮ್ಮನ ಹತ್ರ ಮಾತ್ರ. ಚಿಕ್ಕಮ್ಮನ? ನಾನು ಅನಾಥ. ನನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನ್ ಮಾಡಿದ್ದೆಲ್ಲ ನಮ್ ಚಿಕ್ಕಮ್ಮ. ನಾನು ಏನೇ ನಿರ್ಧಾರ ತಗೋಬೇಕು ಅಂದ್ರು ನಮ್ ಚಿಕ್ಕಮ್ಮನ್ ಕೇಳ್ಬಿಟ್ಟೆ ಮಾಡೋದು. ಬಹಳ ಆಶ್ಚರ್ಯ ರೀ. ಅಪ್ಪ ಅಮ್ಮಂಗ್ ಹೇಳ್ದೇನೆ ಮದ್ವೆ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಚಿಕ್ಕಮ್ಮಂಗ್ ಹೇಳ್ಬೇಕು ಅಂತೀರಲ್ಲ. ಒಂದ್ಸಲ ಅವ್ರನ್ನ ಕರೆಸ್ತೀರಾ? ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ, ಅವ್ರು ನೆನ್ನೆ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಬರಕಾಗ್ಲಿಲ್ಲ. ಮೋಸ್ಟ್ಲಿ ಇವತ್ತು ಬಂದ್ರು ಬರ್ಬೋದು. ಇಲ್ಲ ನಿಲ್ಸಪ್ಪ. ಎಷ್ಟಾಯ್ತಪ್ಪ? ಸರಿ ಮತ್ತಾಯ್ತಲ್ಲ, ಅವ್ರ ಚಿಕ್ಕಮ್ಮ ಬಂದ್ಮೇಲೆ ನಿನಗೆ ಗೊತ್ತಿರೋ ಹುಡುಗಿನೆಲ್ಲ ತೋರ್ಸು. ಅವ್ರು ಓಕೆ ಅಂದ್ರೆ ಇವನ್ಗೂ ಓಕೆ ಅಲ್ವೇನಾ? ಯಾವ್ದೋ ಆಟೋ ಬಂದಂಗಾಯ್ತು. ಮೋಸ್ಟ್ಲಿ ನಮ್ ಚಿಕ್ಕಮ್ಮ ಇರ್ಬೇಕು. 1 ನಿಮಿಷ ಬಂದೆ. 12:80 ತಗೋ, 20 ಪೈಸೆ ವಾಪಸ್ ಕೊಡು. 12:80 ಆಗಿದೆ. 20 ಪೈಸದಲ್ಲೆಲ್ಲ ಏನಮ್ಮ? ಏನ್ 20 ಪೈಸದಲ್ಲಿ ಏನಮ್ಮ? ಮೀಟರ್ ಅಲ್ಲಿ 12 ಆದ್ಮೇಲೆ 13 ಬರ್ಬೋದಿತ್ತಲ್ಲ. 12:80 ಅಂತ ಯಾಕೆ ಬಂತು? 20 ಪೈಸೆ ವಾಪಸ್ ಕೊಡು. ಅಯ್ಯೋ ಚಿಕ್ಕಮ್ಮ, ಚಿಲ್ಲರೆ ಕತೆ ಬನ್ನಿ. ಲಗೇಜ್ ತಗೋ. ನನಗೆ ಏಮಾಡ್ಸಕ್ ನೋಡ್ತಾನೆ. ಲೆಕ್ಕ ಅಂದ್ರೆ ಲೆಕ್ಕ. ಅರೆ ವಾಟ್ ಇಸ್ ದಿಸ್? ಏನೋ ಇದು? ಮನೆನೆಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಾ? ಅದಕ್ಕೆ ಹೇಳೋದು ಮನೇಲಿ ಹೆಂಡತಿ ಒಬ್ಳು ಇರ್ಬೇಕು ಅಂತ. ಆಗ ಮನೇನು ಕ್ಲೀನ್ ಆಗಿರುತ್ತೆ. ಇಲ್ಲ ಅಂದ್ರೆ ಹೀಗೆ ದನದ ಕೊಟ್ಟಿಗೆ ತರ ಇರುತ್ತೆ. ನಾವ್ ಅದೇ ವಿಷಯ ಮಾತಾಡೋಣ ಅಂತ ಬಂದ್ವಿ. ಇವ್ರು ಯಾರು? ಅದು ಚಿಕ್ಕಮ್ಮ, ಇವರು ಶ್ರೀಧರ್ ಅಂತ ನನ್ನ ಜೊತೆ ಕೆಲಸ ಮಾಡೋರು. ಈಕೆ ಅವ್ರ ಶ್ರೀಮತಿ. ನಮಸ್ಕಾರ. ನಾವು ಇವ್ರಿಗೆ ಹೆಣ್ಣು ನೋಡಿದೀವಿ. ಹೆಣ್ಣು ನೋಡ್ಬಿಟ್ರಾ? ಚಿಕ್ಕಮ್ಮ ನೋಡ್ತೀನಿ ಅಂದ್ರು, ಅದು ನೀವು ಒಪ್ಪುದ್ರಿ ಅಂತ ಹೇಳಿದೀನಿ. ಹುಡುಗಿ ಎಲ್ಲಿದ್ದಾಳೆ? ಯಾವ ಊರು? ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ. 50 ಕಿಲೋಮೀಟರ್? ಹಾಗ ನೋಡ್ಕೊಂಡ್ ಬರೋಣ. ಚಿಕ್ಕಮ್ಮ, ಈಗಷ್ಟೇ ಬಂದಿದ್ದೀರಾ ನೀವು? ಅದು ನಾನ್ ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಲ್ಲಪ್ಪ. ಹುಡುಗಿ ನೋಡೋದು, ಮಾತುಕತೆ ಆಡೋದು, ಮಾತುಕತೆ ಮುಗಿಸೋದು ಅಷ್ಟೇ ತಾನೆ. ಹೋಗಿ ಮಾತಾಡ್ಕೊಂಡ್ ಬರೋಣ. ನಾಳೆ ಅವಳಿಗೆ ನಾವು ಊರಿಗೆ ಹೊಟ್ಟೋಗ್ಬೇಕು. ಅಲ್ಲ ಚಿಕ್ಕಮ್ಮ, ಅದೊಂಚೂರು ಟೀ. ಹೋಗ್ತಾ ಕುಡ್ಕೊಂಡು ಹೋದ್ರಾಯ್ತು. ನಡಿ, ಗೆಟ್ ರೆಡಿ. ಬನ್ನಿ ಹೋಗೋಣ. ಬನ್ನಿ. ಹೌದು, ನಾವ್ ಹೇಗೆ ಹೋಗ್ತಾ ಇದ್ದೀವಿ? ನನ್ ಕಾರಲ್ಲೇ. ಓ, ನಿಮ್ ಕಾರ? ಹೌದು. ಪೆಟ್ರೋಲ್ ಯಾರು? ಅಯ್ಯೋ, ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ತೀರಾ, ನಾವೇ ಹಾಕಿಸ್ತೀವಿ. ನೋ ನಥಿಂಗ್ ಡೂಯಿಂಗ್. ಸುಧಾಮಾ, ಚಿಕ್ಕಮ್ಮ ಬಂದೆ. ಏನು ಮಾಡ್ತಿದ್ದೆ? ಅದು ಬಟ್ಟೆ ಹಾಕೋತಾ ಇದ್ದೆ. ನೋಡು, ಈ ಕಾರ್ಗೆ ಪೆಟ್ರೋಲ್ ನೀನ್ ಹಾಕ್ತಿದ್ರೆ ಮಾತ್ರ ನಾನ್ ಈ ಕಾರ್ ಹತ್ತುತ್ತೀನಿ. ಏನು? ಆಯ್ತಾಯ್ತು, ಅತ್ತಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಎಲ್ಲ ಖಾಲಿ.